ನಮಸ್ತೆ, ಜೈ ಹಿಂದ್. ಇಂಡಿಯನ್ ಏರ್ ಫೋರ್ಸ್ ಮತ್ತೊಂದು ಅವಕಾಶ. ಅದು ಇದು ಏನು ಅಗ್ನಿಪಥ ಸ್ಕೀಮ್ ಬಿಟ್ಟಿದ್ದಾರೆ, ಆ ಒಂದು ಸ್ಕೀಮ್ ನಲ್ಲಿ ಇರುವಂತ ಅಗ್ನಿವೀರು ವಾಯು ಬಗ್ಗೆ ಇವಾಗ ಅಪೇಕ್ಷೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೀವು ನೋಡ್ಬೋದು ಈಗ ಸೇಮ್ ಡೇಟ್ ಈಗೇನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ 12 ಜನವರಿಗೆ ಅಪ್ಲಿಕೇಶನ್ ಶುರು ಆಗಿದೆ. 1 ಫೆಬ್ರವರಿಗೆ ಅಪ್ಲಿಕೇಶನ್ ಮುಗಿತಾ ಇದೆ. 27ಗೆ ಇಂಟೆಕ್ ಆಗ್ತಾರೆ ಅಂತದ್ದು. ಎಕ್ಸಾಮ್ ಯಾವಾಗ ಆಗೋದು ಅಂತಂದ್ರೆ 30 ಮಾರ್ಚ್ ಅಥವಾ 31 ಮಾರ್ಚ್ 2026ಗೆ ಎಕ್ಸಾಮ್ ಆಗುವಂತ ಸಾಧ್ಯತೆ ಇದೆ. ಮತ್ತೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ifrecruitment.edcil.co.in ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಹೇಳಿದಾನೆ, ಡೇಟ್ ಆಫ್ ಬರ್ತ್ ಎಲ್ಲಿಂದ 1 ಜನವರಿ 2006 ಇಂದ 9 ಜುಲೈ 1 ತನಕ ಕೊಡಲಾಗಿದೆ. ಈ ಏಜ್ ಗ್ರೂಪ್ ಇರುವಂತದ್ದು ಅಪ್ಲಿಕೇಶನ್ ಹಾಕಬಹುದು. ಸೊ 21 ಏಜ್ ಲಾಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿದಾನೆ. ಸೈನ್ಸ್ ಸಬ್ಜೆಕ್ಟ್ ಇರಲೇಬೇಕು, ಸೈನ್ಸ್ ಕ್ಯಾಂಡಿಡೇಟ್ ಆಗಿರ್ಬೇಕು ಹೇಳಿದಾನೆ. ಅದು 10+2 ಆಗಿರಲೇಬೇಕು. 10th ಮೇಲೆ ತಗೊಳ್ಳಲ್ಲ, 10th ತಗೊಳ್ಳಲ್ಲ, 10+2 ಮೇಲೆ ತಗೊಳ್ಳುವಂಥದ್ದು. 50% ಟೋಟಲ್ ಆಫ್ ಮಾರ್ಕ್ಸ್, ಟೋಟಲ್ ಸಬ್ಜೆಕ್ಟ್ 50% ಇರಲೇಬೇಕು. ಇಂಗ್ಲಿಷ್ ಅಂತೂ ಒಂದು ಸಬ್ಜೆಕ್ಟ್ ಅಂತೂ ಮಿನಿಮಮ್ 50% ಇರಲೇಬೇಕು ಅಂತ ಹೇಳಿದಾನೆ. ಜೊತೆಗೆ ಸಬ್ಜೆಕ್ಟ್ ಯಾವುದು, ಮ್ಯಾಥ್ಸ್, ಫಿಸಿಕ್ಸ್, ಇಂಗ್ಲಿಷ್, ಈ 3 ಸಬ್ಜೆಕ್ಟ್ ಅಂತೂ ಮೇನ್ ಇರಲೇಬೇಕು. ಈ ಸಬ್ಜೆಕ್ಟ್ ಇದ್ರೆ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದಾನೆ. ಡಿಪ್ಲೊಮಾ ಕೋರ್ಸ್ ಅಥವಾ ಇಂಜಿನಿಯರಿಂಗ್ ಮೇಲೆ ಹೋಗ್ತೀವಿ ಅಂತಂದ್ರೆ ಅಂದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ತರ ಏನಾದ್ರು ನೀವು ಕೋರ್ಸ್ ತಗೊಂಡಿದ್ರೆ 2 ಇಯರ್ಸ್ಗೆ ಕೋರ್ಸ್ ತಗೊಂಡಿದ್ರೆ ಅಂತವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಅವ್ರು ಕೂಡ ಅರ್ಹ ಇದ್ದೀರಾ, ಅದೇ ರೀತಿ ಸಂದೇಹನೇ ಇಲ್ಲ. ಸೊ ಸೇಮ್ ಇಂಗ್ಲಿಷ್ ಅಲ್ಲಿ ಮೇನ್ ಮ್ಯಾಕ್ಸಿಮಮ್ ಸ್ಕೋರ್ ಇರಲೇಬೇಕು. ಬಾಕಿ ಎಲ್ಲವೂ ಕೂಡ 50% ಜಾಸ್ತಿ ಸ್ಕೋರ್ ಇರಬೇಕಾಗ್ತದೆ. ಬರೀ ಇಷ್ಟೇ ಅಂತಲ್ಲ, ನೆಕ್ಸ್ಟ್ 2 ಇಯರ್ಸ್ ಆಫ್ ವೊಕೇಶನಲ್ ಕೋರ್ಸ್ ಮಾಡಿದ್ರು ಕೂಡ ಅವ್ರಿಗೂ ಅವಕಾಶ ಇದೆ. ಆದ್ರೆ ಸಬ್ಜೆಕ್ಟ್ ಅಂತೂ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಇರಲೇಬೇಕು. ಜೊತೆಗೆ ಇಂಗ್ಲಿಷ್ ಅಂತ ಖಂಡಿತ ಕಂಪಲ್ಸರಿ ಇರಲೇಬೇಕು. ಈ ಸಬ್ಜೆಕ್ಟ್ ಇತ್ತು ಅಂದ್ರೆ ನೀವು ಕೂಡ ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಯಾರಾದ್ರೂ ಸರ್ ಸೈನ್ಸ್ ಆಗಿಲ್ಲ ಅಂತಂದ್ರೆ ಅವ್ರು ಕೂಡ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದರದ್ದು ಸೈನ್ಸ್ ಸಬ್ಜೆಕ್ಟ್ ಹೇಳಿದ ನೋಡಿ, ಇಲ್ಲಿ ಪಾಸ್ ಇಂಟರ್ಮೀಡಿಯೇಟ್ 10+2 ಈಕ್ವಲೆಂಟ್ ಆಗಿರುವಂತ ಸಬ್ಜೆಕ್ಟ್ ಎಕ್ಸಾಮಿನೇಷನ್ ನೀವು ತಗೊಂಡು ಎನಿ ಸ್ಟ್ರೀಮ್ ಆಗಿರ್ಬೋದು. ಸಬ್ಜೆಕ್ಟ್ ಫ್ರಮ್ ಎಜುಕೇಶನ್ ಬೋರ್ಡ್ ಇಂದ ಏನು ರೆಕಗ್ನೈಸ್ ಆದ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಅದು ಇಂಗ್ಲಿಷ್ ಅಂತ ಹೇಳಿದಾನೆ. ಇಂಗ್ಲಿಷ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂಡ್ 50% ಮಾರ್ಕ್ಸ್ ಇನ್ ಇಂಗ್ಲಿಷ್ ಅಲ್ಲಿ ಇರಲೇಬೇಕು ಅಂತ ಹೇಳಿದಾನೆ. ಅಂದ್ರೆ ಇಂಗ್ಲಿಷ್ ಅಂತೂ ಖಂಡಿತ ಬೇಕೇ ಬೇಕು. ಬಾಕಿ ಸಬ್ಜೆಕ್ಟ್ ಇಲ್ಲದ್ರು ಕೂಡ ಎನಿ ಸ್ಟ್ರೀಮ್ ಅಂತ ಹೇಳಿದಾನೆ. ಎನಿ ಸ್ಟ್ರೀಮ್ ಯಾವುದೇ ಸ್ಟ್ರೀಮ್ ಆದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾನೆ. ಅದಕ್ಕೊಂದು ಸದ್ಬಳಕೆ ಮಾಡ್ಕೊಬಹುದು. ಸೊ ಹೈಟ್ ನೋಡಿ, ಮಿನಿಮಮ್ ಆಕ್ಸೆಪ್ಟಬಲ್ ಗಂಡು ಮಕ್ಕಳಿಗೆ ಮೇಲ್ಗೆ 152 ಸೆಂಟಿಮೀಟರ್ ಆಲ್ರೆಡಿ ಹೇಳಿದ್ದೀನಿ, ಇಷ್ಟಿದ್ರೆ ಸಾಕು. ಅದೇ ಫಿಮೇಲ್ಗೆ 147 ಸೆಂಟಿಮೀಟರ್ ಸಾಕು. 147 ನೋಡಿ, ತುಂಬಾ ಹೈಟ್ ಅನ್ನೋದು ಕೂಡ ಅವಕಾಶಗಳಿರ್ತವೆ. ಇದು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಮತ್ತೆ ಉತ್ತರಾಖಂಡ್ ಅಥವಾ ಮಿಜೋರಾಂ ಆ ಕಡೆ ಇನ್ನೂ ಕೂಡ ಹೈಟ್ ಅನ್ನೋದು ಕೂಡ ಅವ್ರಿಗೆ ಅವಕಾಶಗಳನ್ನ ಜಾಸ್ತಿನೇ ಕೊಡ್ತಾರೆ. ವೆಯ್ಟ್ ನಿಮ್ಮ ಚಾರ್ಟ್ ಮೇಲೆ ಡಿಪೆಂಡ್ ಮಾಡಿ ಹೈಟ್ ಮತ್ತೆ ಮೆಡಿಕಲ್ ಚಾರ್ಟ್ ಇದೆ, ಹೈಟ್ ಮತ್ತೆ ಏಜ್ ಮೇಲೆ ಆ ತರ ಕೂಡ ನಮಗೆ ಅವಕಾಶಗಳು ಇರ್ತದೆ. ಇನ್ನು ಚೆಸ್ಟ್ ಅಲ್ಲಿ ನೋಡಿ, ಚೆಸ್ಟ್ ಸೇಮ್ ಇರ್ತದೆ. 72 ಸೆಂಟಿಮೀಟರ್ ಮಿನಿಮಮ್, 5 ಸೆಂಟಿಮೀಟರ್ ನಿಮಗೆ ಎಕ್ಸ್ಪೆನ್ಷನ್ ಮಾಡಲೇಬೇಕು. ಜೊತೆಗೆ ಹಿಯರಿಂಗ್, ಕಿವಿದು ಆಲ್ರೆಡಿ ಹೇಳಿದ್ದೀನಿ, ಅದ್ರದ್ದು ಡೌಟ್ ಇಲ್ಲ. 6 ಮೀಟರ್ ಒಳಗಡೆ ನಿಮಗೆ ನೀಟಾಗಿ ಕೇಳಿಸ್ಲೇಬೇಕು. ಡೆಂಟಲ್ ಕೂಡ ಆಲ್ರೆಡಿ ಹೇಳಿದ್ದೀನಿ, 14 ಡೆಂಟಲ್ ಪಾಯಿಂಟ್ಸ್ ಇರಲೇಬೇಕು. ಸೊ ಜನರಲ್ ಚೆಕಪ್ ಪ್ರತಿಯೊಂದು ಪಾರ್ಟ್ಸ್ ಚೆಕ್ ಮಾಡೇ ಮಾಡ್ತಾರೆ, ಅದನ್ನು ಕ್ಲಿಯರ್ ಆಗಿ ಇರಲೇಬೇಕು, ಡೌಟೇ ಇಲ್ಲ. ಹೆಣ್ಮಕ್ಳಿಗೆ ವಿಶೇಷವಾಗಿ ಒಂದು ಸ್ವಲ್ಪ ಇನ್ನೊಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಅದು ಕೂಡ ಮೆಡಿಕಲ್ ಸಂಬಂಧಿಸಿದಂತೆ, ಅದು ಕೂಡ ನೀವು ಕರೆಕ್ಟಾಗಿ ನೀವು ಚೆಕ್ ಮಾಡಿಸ್ಕೊಬೇಕು. ಮತ್ತೆ ನೆಕ್ಸ್ಟ್ ಜೆಂಡರ್ನಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಕೂಡ ಇರಬೇಕು. ಅಥವಾ ಮಧ್ಯವರ್ತಿ ಆದ್ರೆ ನೆಕ್ಸ್ಟ್ 3rd ಜೆಂಡರ್ ಇದೆ, ಆ ಜೆಂಡರ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ, ಅನ್ಫಿಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಕಸ್ಮಾತ್ ಫಿಮೇಲ್ ಇತ್ತು ಅಂದ್ರೆ ಎನಿ ಕ್ಯಾಂಡಿಡೇಟ್ಸ್ ಇಫ್ ಫೌಂಡ್ ಪ್ರೆಗ್ನೆಂಟ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಅಂಡ್ ಹರ್ ಕ್ಯಾಂಡಿಡೇಚರ್ ವಿಲ್ ಬಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದು ಪ್ರೆಗ್ನೆಂಟ್ ಇರೋಂಗಿಲ್ಲ, ಅಂದ್ರೆ ಮದುವೆ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ ಹೋಗ್ತಾರೆ. ಅಕಸ್ಮಾತ್ ಇತ್ತು ಅಂತಂದ್ರೆ ಅವ್ರಿಗೆ ಹೊರಗಡೆ ಹಲೋ ಮಾಡೋದಿಲ್ಲ. ನೆಕ್ಸ್ಟ್ ಏನು ವಿಜುವಲ್ ಸ್ಟ್ಯಾಂಡರ್ಡ್ಸ್ ಇದೆ, ವಿಜುವಲ್ ಆಕ್ಟಿವಿಟಿ 6/12 ಈಚ್ ಹೈ ಇರಲೇಬೇಕು. ಕರೆಕ್ಟಬಲ್ 6/6 ಅಂತ ಇರಲೇಬೇಕಂತ ಹೇಳಿದಾನೆ. ಮ್ಯಾಕ್ಸಿಮಮ್ ಲಿಮಿಟ್ಸ್ ಆಫ್ ರಿಫ್ಲೆಕ್ಟಿವ್ ಎರರ್ ಇದೆ, ಪ್ಲಸ್ 2 ಇದ್ರೆ ಸಾಕು ಅಂತ ಹೇಳಿದಾನೆ. ಅದ್ ಬಿಟ್ರೆ ಕಲರ್ ವಿಷನ್ ಏನಿದೆ ಸೇಮು. ಸೊ CP2 ಇರಲೇಬೇಕು. CP2 ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಇದೆ, ನೋಡ್ಬೋಣ. ಟರ್ಮ್ಸ್ ಆಫ್ ಕಂಡೀಷನ್ ಏನೇನು ಕೊಟ್ಟಿದ್ದಾನೆ ಅಂತ ಹೇಳಿ ಇದು ಕೊಟ್ಟಿರೋಂಥದ್ದನ್ನು ತಿಳ್ಕೊಳ್ಬೇಕಂದ್ರೆ, ಸೊ ಅಗ್ನಿವೀರ್ ಟ್ರೈನಿಂಗ್ ಏನಿದೆ, ಟ್ರೈನಿಂಗ್ ಮುಗಿಸ್ಕೊಂಡ ನಂತರ 4 ಇಯರ್ಸ್ ಅವ್ರಿಗೆ ಅವಕಾಶ ಡ್ಯೂಟಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಟ್ರೈನಿಂಗ್ 6 ಮಂತ್ ಟ್ರೈನಿಂಗ್ ಮುಗಿದಂತ ನೆಕ್ಸ್ಟ್ ಅವರು ಡೈರೆಕ್ಟ್ ಆಗಿ ಸರ್ವಿಸ್ ಕೊಡ್ಲಿಕ್ಕೆ ಓಡ್ಬಿಡ್ತಾರೆ. ಲೀವ್ ಏನಿದೆ ಮೊದಲು ತಿಳಿಸಿರುವಂತೆ ಅಗ್ನಿವೀರಲ್ಲಿ 30 days ಮಾತ್ರ ಇರುತ್ತೆ. ಅದ್ರೂ ಕೂಡ ಸಿಕ್ ಲೀವ್ ಎಕ್ಸ್ಟ್ರಾ ಇರ್ತದೆ ಅಥವಾ ಕ್ಯಾಶುವಲ್ ಲೀವ್ ಎಕ್ಸ್ಟ್ರಾ ಕೊಡ್ತಾನೆ. ಮೆಡಿಕಲ್ ಫೆಸಿಲಿಟೀಸ್
CHD ಫೆಸಿಲಿಟೀಸ್ ಕೂಡ ಕೊಡಲಾಗ್ತದೆ. ಸೊ ನಿಮ್ಗೆ ತಿಳಿದಿರುವಂತೆ 30, 33, 36.5 ಮತ್ತು 40,000 ಇರ್ತದೆ. ಅದರಲ್ಲಿ ಟೋಟಲ್ ಅಮೌಂಟ್ ನಿಮಗೆ ಒಟ್ಟಿಗೆ ಒಂದ್ಸಲ ಸಿಗುವಂಥದ್ದು 10.4 ಲ್ಯಾಕ್ ಅಂತ ಹೇಳಿದ್ರೆ 15 ಲ್ಯಾಕ್ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಅಗ್ನಿವೀರಗಳಿಗೆ ಸೊ ಇನ್ಸೂರೆನ್ಸ್, ಡೆತ್ ಅಂಡ್ ಡಿಸಬಿಲಿಟಿ ಕಂಪೆನ್ಸೇಷನ್ ಎಲ್ಲ ಸಿಗುತ್ತೆ. ಅಕಸ್ಮಾತ್ ಆರ್ಟಿಫಿಷಿಯಲ್ ಹೆಚ್ಚು ಕಮ್ಮಿ ಅಂದ್ರೆ ರಿಟೈರ್ಡ್ ಆಗಿರೋ ಅವರುಗಳಿಗೆ ಅಗ್ನಿವೀರ್ ಸ್ಕಿಲ್ಸ್ ಸರ್ಟಿಫಿಕೇಟ್ ಮತ್ತು ಸುಮಾರು ಸರ್ಟಿಫಿಕೇಟ್ಸ್ ಎಲ್ಲ ಸಿಗುತ್ತೆ. ಅವೆಲ್ಲ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಎಕ್ಸಾಮ್ ಬಗ್ಗೆ ತಿಳ್ಕೊಂಡಾಗ ಎಕ್ಸಾಮ್ ಬಗ್ಗೆ ಏನು ತಿಳ್ಕೊಬೋದು ಅಂತ ಹೇಳಿ. ಸೊ ನೋಡಿ ಇಲ್ಲಿ ಫೇಸ್ 1 ನಡೆಯುತ್ತೆ. ಫೇಸ್ 1 ಸೇಮ್ CBT ಆನ್ಲೈನ್ ಟೆಸ್ಟ್ ಕೊಡ್ತಾನೆ. ಅದ್ರ ಸೈನ್ಸ್ ಸಬ್ಜೆಕ್ಟ್ ಕೊಡುವಂಥದ್ದು 60 ನಿಮಿಷ ಟೈಮ್ ಇರುತ್ತೆ. ಫಿಸಿಕ್ಸ್, ಮ್ಯಾಥ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷು ಇದರ ಸಂಬಂಧಪಟ್ಟಂತೆ CPC ಸಂಬಂಧಪಟ್ಟ ಸಿಲೆಬಸ್ ನಲ್ಲೇ ಟೆಸ್ಟ್ ಕೊಡ್ತಾನೆ. ನೀವು ಕೂಡ ಇದರಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ವೆಬ್ಸೈಟ್ ಅಲ್ಲಿ ಅಲ್ಲಿ ಕೂಡ ಟೆಸ್ಟ್ ಪೇಪರ್ ಗಳನ್ನ ನಿಮಗೆ ಪ್ರಾಕ್ಟೀಸ್ ಪೇಪರ್ ಕೊಡ್ತಾರೆ. ಪ್ರಾಕ್ಟೀಸ್ ಪೇಪರ್ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಜೊತೆ ನಮ್ಮ ಸಂಘಟನೆ ಮೈಸೂರಿನಲ್ಲಿ ವರ್ಷಪೂರ್ತಿ ತರಬೇತಿ ನಡೆಸ್ಕೊಡ್ತಾ ಇರ್ತೀವಿ. ನಾವು ಯಾರಾದ್ರೂ ಆಸಕ್ತರಾಗಿರೋ ಬಂದು ಜಾಯ್ನ್ ಆಗಿ ನಮ್ಮ ರಿಸಲ್ಟ್ ಕೂಡ ನೋಡಬಹುದು. ಬೆಸ್ಟ್ ರಿಸಲ್ಟ್ ಎಷ್ಟು ಮಕ್ಕಳು ಸೆಲೆಕ್ಷನ್ ಹೋಗ್ತಿದೆ ಅಂತ ಹೇಳಿ. ಸೊ ಬೇಕು ಅಂದ್ರೆ ನೀವು ಕೂಡ ನಮ್ಮ ಸಂಘಟನೆ ಮೈಸೂರು ಬಂದು ವಿಜುವಲೈಸೇಷನ್ ಮುಗಿಸ್ಕೋಬಹುದು. ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ ಏನ್ ಟೆಸ್ಟ್ ಇದೆ. ಟೆಸ್ಟ್ ಸೇಮ್ ಅದು ರಾಗ ಏನ್ ಹೇಳಲ್ಲ, ಅದು ರಾಗ ತಂದ್ರೆ ರೀಸನಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಇರ್ತದೆ, ಬೇರೆ ಇರೋದಿಲ್ಲ. ಸೊ ಇದರಲ್ಲಿ 1 ಮಾರ್ಕ್ ಫಾರ್ ಎವರಿ ಕರೆಕ್ಟ್ ಆನ್ಸರ್ ಇರ್ತದೆ. ಏನು ನೀವು ಟಿಕ್ ಮಾಡಿದ್ರೆ 0 ಮಾರ್ಕ್ಸ್, 0.25 ಮಾರ್ಕ್ಸ್ ನೀವು ನೆಗೆಟಿವ್ ಮಾರ್ಕ್ಸ್. ರಾಂಗ್ ಆನ್ಸರ್ ಮಾಡಿದ್ರೆ ಅದು ಮಾರ್ಕ್ಸ್ ಕಟ್ ಆಗ್ತದೆ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಫೇಸ್ 2 ನಲ್ಲಿ ನಡೆಸ್ಕೊಡ್ತಾನೆ. ಫೇಸ್ 2 ಫೇಸ್ 1 ಅಲ್ಲಿ ನೀವು ಕ್ವಾಲಿಫೈ ಆಗಿ ಕಟ್ ಆಫ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ರೆ ಫೇಸ್ 2 ನಡೆಯುತ್ತೆ. ನೆಕ್ಸ್ಟ್ ನಿಮಗೆ ಅಡಾಪ್ಟಿವ್ ಟೆಸ್ಟ್ ಕೂಡ ನಡೆಸ್ಕೊಡ್ತಾನೆ. ಸೊ ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡ್ ನೋಡೋಣ. ಫಿಸಿಕಲ್ ಸ್ಟ್ಯಾಂಡ್ ಏನು ಕೊಡ್ತಾನೆ ಅಂತ ಹೇಳಿ 1600 ಮೀಟರ್ ರನ್ನಿಂಗ್ ಏನಿದೆಯಲ್ಲ, ಗಂಡು ಮಕ್ಕಳಿಗೆ 7 ಮಿನಿಟ್ಸ್ ಇರುತ್ತೆ, ಹೆಣ್ಮಕ್ಳಿಗೆ 8 ಮಿನಿಟ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಮಾಡಬೇಕು. ಮತ್ತೆ ಸೊ ಇದನ್ನ ಪುಷಪ್ಸ್ ಏನಿದೆ 1 ಮಿನಿಟ್ಗೆ 10, ಸಿಟಪ್ಸ್ 1 ಮಿನಿಟ್ಗೆ 10, ಸ್ಕ್ವಾಟ್ಸ್ 1 ಮಿನಿಟ್ಗೆ 10 ಇರ್ತದೆ, 20 ಇರ್ತದೆ. ಫಿಮೇಲ್ಗೆ ಸೊ ಸಿಟಪ್ಸ್ 10 ಮತ್ತೆ ಸ್ಕ್ವಾಟ್ಸ್ 15 ಇರ್ತದೆ. ಇದು 10 ನಿಮಿಷ ಮೊದಲು ಬ್ರೇಕ್ ಕೊಟ್ಟು ಕೂಡ ಅವ್ರಿಗೆ ಸೊ ತಗೊಳ್ತಾರೆ. ನೆಕ್ಸ್ಟ್ ಅಡಾಪ್ಟಿವ್ ಟೆಸ್ಟ್ ಇದೆ. ಅಡಾಪ್ಟಿವ್ ಟೆಸ್ಟ್ ಕೂಡ ಇಂಪಾರ್ಟೆಂಟ್. ಇದರಲ್ಲೂ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ರೆ ರಿಸಲ್ಟ್ ಆಗ್ಬಿಡ್ತಾರೆ. ಅಡಾಪ್ಟಿವ್ ಟೆಸ್ಟ್ ಬಗ್ಗೆ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ವಿಡಿಯೋನ ಶೋ ಮಾಡ್ತೀವಿ. ಇನ್ನು ಮೆಡಿಕಲ್ ಇಂಪಾರ್ಟೆಂಟ್. ಮೆಡಿಕಲ್ ಕೂಡ ಪ್ರತಿಯೊಂದು ಕೂಡ ನಿಮಗೆ ಯೂರಿನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, BP ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಅದಕ್ಕೆ ನಾವು ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡೆ ಹೋಗ್ಬೇಕಾಗುತ್ತೆ. ನಮ್ಮ ಸಂಘಟನೆ ಮೈಸೂರು ಕೊಟ್ಟಂತ ಈ ವಿಡಿಯೋ ಈ ತರ ಇನ್ಫಾರ್ಮೇಶನ್ ನಿಮಗೆ ಬಹಳಷ್ಟು ಹೆಲ್ಪ್ ಆಗಿರ್ತದೆ. ನಿಮಗೆ ಹೆಲ್ಪ್ ಆಗಿದೆ ಇಂಥ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಡಿಸ್ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.